ನಿಮ್ಮೆಲ್ಲರಿಗೂ ಹೇಗಿದ್ದೀರಾ? ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸೊ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ನೀವು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ವಿಶೇಷ ಎಂಥದ್ದು ಇಲ್ಲ, ಆ್ಯಸ್ ಯೂಶುವಲ್ ನಂಗೆ ರಜೆ ಸಿಕ್ಕಿದೆ ಇವತ್ತು ಆಫ್ಟರ್ ಅ ಲಾಂಗ್ ಟೈಮ್. ಅದಕ್ಕೆ ತಿಗ್ಗಡಿ ಬರುವ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀವಿ ಇವತ್ತು. ಆ್ಯಂಡ್ ದೂರಲ್ಲೂ ಇಲ್ಲ, ಕುಂದಾಪುರದಲ್ಲಿ ಕುಲಾಸಿ ವಾಟರ್ ಫಾಲ್ಸ್ ಅಂತಂದೆ. ಸೊ ಅಲ್ಲಿ ನೋಡ್ಕೊಂಬರುವಂತ, ಹೇಗೂ ರೈನಿ ಸೀಸನ್ಸ್ ಆ್ಯಂಡ್ ವಾಟರ್ ಫಾಲ್ಸಲ್ಲಿ ನೀರು ತುಂಬಿಕೊಂಡಿರ್ತದೆ. ಸೊ ನೋಡಿ ಬರುವ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಎಷ್ಟು ದೂರ ಉಂಟು ಎಂತ ಉಂಟಂತ ಗೊತ್ತಿಲ್ಲ, ಅದು ಹೆಸರು ಮಾತ್ರ ನೋಡಿ ಬಂದದ್ದು ನಾನು. ಆ್ಯಂಡ್ ದಟ್ಸ್ ಇಟ್. ಏನು ರೆಡಿ ಆಗ್ತೆ, ಟೈಮ್ ಆಯಿತು 10:30 ಆಯಿತು. 11 ಒಳಗೆ ಹೊರಡಬೇಕೀಗ. ಸೊ ರೆಡಿಯಾಗಿ ಮತ್ತೆ ಸಿಗ್ತೀವಿ. ಓಕೆ, ಸೊ ಈಗ ನಾವು ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಮಾಡಿದ್ವಿ. ಬಿಕಾಸ್ ಎಂತ ಕುಲಾಸಿ ವಾಟರ್ ಫಾಲ್ಸ್ ಈಸ್ ವೇ ಮಚ್ ಫಾರ್ ಫ್ರಮ್ ಅವರ್ ಎಕ್ಸ್ಪೆಕ್ಟೇಷನ್ಸ್. 2 ಗಂಟೆಗೆ ರೀಚ್ ಆಗ್ತೀವಂತೆ, ಅಷ್ಟು ದೂರ ಬೇಡ ನಮಗೆ, ವಾಪಸ್ ಬರಬೇಕು. ಪಾಪ ನನ್ನ ನಾಯಿ ನಮಗೋಸ್ಕರ ವೇಟ್ ಮಾಡ್ತಾ ಇರ್ತದೆ. ಸೊ ಈಗ ಹತ್ತಿರದಲ್ಲೇ ಪ್ಲ್ಯಾನ್ನ ಚೇಂಜ್ ಮಾಡಿ ವಿ ಆರ್ ಗೋಯಿಂಗ್ ಟು ಮುಲ್ಯಾಡಿ ಬರ್ಡ್ ಸ್ಯಾಂಚುರಿ ಉಂಟತ್ತೆ, ಗೂಗಲ್ ಹೇಳ್ತು ಮತ್ತೆ ಗೊತ್ತಿಲ್ಲ. ಆ್ಯಂಡ್ 12 o'clock ರೀಚ್ ಆಗ್ತೀವಿ. 11:54 ಆಯಿತು. ಹತ್ತಿರದಲ್ಲೇ ಉಂಟಂತೆಲ್ಲ. ಸೊ ಹಕ್ಕಿಗಳನ್ನು ನೋಡಿ ಬರುವ ಈಗ. ಆ್ಯಂಡ್ ನನ್ನಮ್ಮ ಹಿಂದೆ ಕೂತಿದ್ದಾರೆ. ಮಮ್ಮೆ ಮುಸ್ಕಾದಕ್ಕೆ, ಮಮ್ಮೆ ಮಮ್ಮೆ ಮುಸ್ಕಾದಕ್ಕೆ. ಓಕೆ, ಸೊ ಹೋಗುವ, ಹಕ್ಕಿಗಳನ್ನು ನೋಡಿ ಬರುವ. ಎಂತೆಂಥ ಯೂನಿಕ್ ಬರ್ಡ್ಸ್ ಇದೆಯಾ ನೋಡಬೇಕು. ಓಕೆ, ಇದೆಲ್ಲ ಅಮ್ಮನ ಪ್ಲಾನಿಂಗ್. ದೂರ ಆಗ್ತದೆ, ಅದು ಬಿಡು ಇದು ಬಿಡು ಅಂತ ಎಲ್ಲ ದೊಡ್ಡ ಇದು ಮಾಡಿದ್ರು, ಅದಕ್ಕೆ ಚೇಂಜ್ ಮಾಡಿದ ಪ್ಲಾನ್ ಈಗ. ನನಗೆ ಗೂಗಲ್ ಮಂಗ ಮಾಡ್ತು. ಹಕ್ಕಿನೂ ಇಲ್ಲ, ಎಂಥದ್ದು ಇಲ್ಲ ಅಲ್ಲಿ, ಖಾಲಿ ಒಂದು ಟೆಂಪಲ್ ಇತ್ತಪ್ಪ. ಬರ್ಡ್ ಸ್ಯಾಂಚುರಿ ಅಂತ ಹೇಳಿದ್ದು, ಬರ್ಡೇ ಕಾಣಲಿಲ್ಲ, ಎಂಥದ್ದು ಇಲ್ಲ ಅಲ್ಲಿ. ಸೊ ವಾಪಸ್ ಹೋಗ್ತಿದ್ದೀವಿ ಈಗ. ಗೈಸ್, ಇಲ್ಲಿಯ ಮೋಡ ನೋಡಿ. ನಮ್ಗೆ ಇನ್ನೂ ಸಹ ಜಾಗ ಸಿಗಲಿಲ್ಲ. ನಾವು ಆಗಿನ ಹುಡುಕ್ತಿದ್ದೀವಿ. ಆ್ಯಂಡ್ ಇಲ್ಲಿ ಫುಲ್ ಮಳೆ ಬರುವ ಪರಿಸ್ಥಿತಿ ಸ್ಟಾರ್ಟ್ ಇಲ್ಲ, ಮಳೆ ಬಂತು. ಹಾಗೆ ನೋಡೋದು, ಜಾಗ ಇದ್ದರೆ ಹುಡ್ಕೊಂಡು ನೋಡಿ ಬರೋದು, ಇಲ್ಲಾಂದರೆ ವಾಪಸ್ ಮನೆಗೆ. ಲಾಂಗ್ ಡ್ರೈವ್ ಆಗ್ತದೆ ಖಾಲಿ ಅಂತ, ಪರವಾಗಿಲ್ಲ. ತಿರುಗಾಡಿ ಬಂದ್ವಿ. ನಾವೀಗ ಮೀನು ತಗೊಂಡು ಬರ್ಲಿಕ್ಕೆ ಹೋಗ್ತಿದ್ದೀವಿ. ಅಮ್ಮ ಹೇಳಿದ್ದು ಬೇಡ ಪುಟ್ಟ, ವಾಪಸ್ ಹೋಗುವ. ಮಸ್ಕ ಹಾಕಿದ್ರು. ಸೊ ಅವರಿಗೆ ಮೀನು ಬೇಕಂತೆ. ಸೊ ಮೀನು ತಗೊಳ್ಳುವ. ನಮ್ಮ ಆಚೆ ಮೀನು ಕಾಸ್ಟ್ಲಿ ಉಂಟು, ಇಲ್ಲಿ ಸಹ ಕಾಸ್ಟ್ಲಿ ಇರ್ತದೆ, ಬಟ್ ಬೇಕು ನಮಗೆ. ಆ್ಯಂಡ್ ಹೋಗೋಗಾನೆ ಅಲ್ಲಿ ಈಗಲ್ ನೋಡಿದ್ರಂತೆ ಅಂದರೆ ಅದು ಗಾರ್ಡನಲ್ಲಿ ಇಡ್ಲಿಕ್ಕೆ ಶೋ ಪೀಸ್ ಇರುತ್ತಲ್ಲ, ಅದಕ್ಕೆ ನಾ ಹೇಳಿದೆ ಮನೆಯಲ್ಲಿ ಒಂದು ಕೊಕ್ಕರೆ ಉಂಟು. ಕೊಕ್ಕರೆ ಉಂಟನೆ ಇದಕ್ಕ. ಗಾರ್ಡನಲ್ಲಿ ಒಂದು ಬರ್ಡ್ ಇಟ್ಟಿದ್ದೀವಲ್ಲ, ಅದನ್ನು ಕೆಳಗೆ ಹಾಕಿ ಅದನ್ನು ಮುಖ ಎಲ್ಲ ಒಡೆದಾಕಿದೆ. ಈಗಲಿದ್ದು ಗತಿ ಆ ಥರನೇ ಆಗ್ತದೆ ಅನಿಸ್ತದೆ. ಬೇಕಂತೆಲ್ಲ ಹೋಗಿ ತಗೊಳ್ಳುವ. ನೆಕ್ಸ್ಟ್ ಹೋಟೆಲಿಗೆ ಹೋಗೋದು, ಊಟ ಮಾಡೋದು, ಆ್ಯಂಡ್ ಮನೆಗೆ ಹೋಗೋದು, ಬ್ಯಾಕ್ ಟು ಹೋಮ್. ಸೊ ಮತ್ತೆ ಸಿಗ್ತೆ. ಎಸ್, ಸೊ ನಾವು ಇಲ್ಲಿ ಹತ್ತಿರದಲ್ಲಿ ಬೀಚ್ ಸಿಕ್ತು. ಸೊ ಬೀಚಿಗೆ ಬಂದ್ವಿ. ಆ್ಯಂಡ್ ಮರವಂತೆ ಹೌದಲ್ಲ ಒಮ್ಮೆ. ನಾವಿಲ್ಲಿ ಯಾವಾಗ ಬಂದದ್ದು? 1 year ಬ್ಯಾಕ್ ಐ ಗೆಸ್. ಹೌದು, 1 year ಬ್ಯಾಕ್ ಬಂದಿದ್ರೆ. ಆ್ಯಂಡ್ ಇಲ್ಲಿ ಅಷ್ಟು ಡೆವಲಪ್ ಇರಲಿಲ್ಲ. ಆ್ಯಂಡ್ ಈಗ ಇಲ್ಲಿ ಇಂಟರ್ಲಾಕ್ಸ್ ಎಲ್ಲ ಹಾಕಿ ಇಟ್ಟಿದ್ದಾರೆ. ಮೊದಲು ಇರಲಿಲ್ಲ ನಾವು ಬಂದಿದ್ದ ಟೈಮಲ್ಲಿ, ಫಸ್ಟ್ ಟೈಮ್ ಬಂದದ್ದು. ಇದೀಗ ಸೆಕೆಂಡ್ ಟೈಮ್. ಆ್ಯಂಡ್ ಮಳೆ ಎಲ್ಲ ಫುಲ್ ಟೈಡ್ಸ್ ಎಲ್ಲ ಜಾಸ್ತಿ ಬರ್ತುಂಟು ನೋಡಿ. ಆ್ಯಂಡ್ ನೀರಲ್ಲಿ ಇಳಿಲಿಕ್ಕೆ ಈಗ ಪೊಲೀಸ್ ಮಾಮ ಇದ್ದಾರೆ, ಅಲ್ಲಿ ಬೈತಾರೆ ಮತ್ತೆ
ನೀರಲ್ಲಿ ಇಳಿಲಿಕ್ಕಿಲ್ಲ. ಅಷ್ಟು ಹೈಟ್ಸಲ್ಲಿ ನಾನು ಹೋಗುವ ಜನನೂ ಅಲ್ಲ. ಸಾರಿ, ಮೊಬೈಲ್ ಅಡ್ಡ ಬಂತು ಸ್ವಲ್ಪ. ಬಟ್ ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಳ್ತೀವಿ ನಾವು, ಆ್ಯಂಡ್ ದೆನ್ ಹೊರಡ್ತೀವಿ ಇಲ್ಲಿಂದ. ನಮ್ಮ ಮನೆಗೆ ರೀಚ್ ಆಗಲಿಲ್ಲ ಬೈ ದ ವೇ. ನಾವು ನಮ್ಮ ಜರ್ನಿ ಇನ್ನೂ ಸಹ ಕಂಟಿನ್ಯೂ ಮಾಡಿದ್ವಿ. ಆ್ಯಂಡ್ ನಾವು ಭಟ್ಕಳದಲ್ಲಿ ಇದ್ದೀವಿ. ಹೇಳಿತ್ತು ಮನೆಗೆ ಹೋಗ್ತೀವಿ ಅಂತ ಹೇಳಿ, ಹೋಗಲಿಲ್ಲ. ಅರ್ಧ ಗಂಟೆನೇ ದಾರಿ ಇದ್ದದ್ದು ಭಟ್ಕಳಕ್ಕೆ. ಸೊ ಭಟ್ಕಳ ಬಂದ್ವಿ. ಆ್ಯಂಡ್ ನೋಡುವ, ಸೇಮ್ ಡೈಲಾಗ್. ಇನ್ನು ಇಲ್ಲಿ ಅಂತ ಸಿಗ್ತದೆ ಗೊತ್ತಿಲ್ಲ. ಸ್ವಲ್ಪ ಶಾಪಿಂಗ್ ಮಾಡಲಿಕ್ಕಿದ್ರೆ ಮಾಡ್ತಾರೆ ಅಮ್ಮ. ಆ್ಯಂಡ್ ಮತ್ತೆ ಅಷ್ಟೇ. ಸೊ ನಾವೀಗ ಊಟಕ್ಕೆ ಬಂದಿದ್ದೀವಿ ಇಲ್ಲಿ ಭಟ್ಕಳದಲ್ಲೇ. ಆ್ಯಂಡ್ ರೆಸ್ಟೋರೆಂಟಲ್ಲಿ ಇದ್ದೀವಿ. ಅಮ್ಮ ವಾಶ್ರೂಮಿಗೆ ಹೋದ್ರಿ, ಈಗ ಅಷ್ಟೇ ನಮ್ಮ ಒಬ್ಬಳೇ ಕೂತಿದ್ದೆ. ಸೊ ನಿಮ್ಮ ಜೊತೆ ಮಾತಾಡುವ ಅಂತ ಹೇಳಿ. ಈಗ ಟೈಮ್ ಇಸ್ 1:55 ಆಯಿತು ಆಲ್ರೆಡಿ. ಆ್ಯಂಡ್ ಊಟ ಆದಮೇಲೆ ಎಲ್ಲಿ ಹೋಗೋದು ನೋಡಬೇಕು. ಏನು ಸಿಗ ಅದು ಈಗಲ್ ಬೇಕಂತಲ್ಲ, ಈಗಲ್ ಒಂದು ತೆಗ್ಸಿ ಕೊಟ್ಟು ಒಂದು ಮೀನು ತಗೊಳ್ಲಿಕ್ಕೆ ಉಂಟು. ಆ್ಯಂಡ್ ನೆಕ್ಸ್ಟ್ ಮನೆಗೆ ಹೋಗ್ಬೋದು. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ತುಂಬ ನಾಯ್ಸಿ ಉಂಟು, ಪ್ಲೀಸ್ ಅಡ್ಜಸ್ಟ್. ಆ್ಯಂಡ್ ನನಗೆ ರೀಸೆಂಟ್ಲಿ ಈಗ ನಾನು ನೋಡಿದ್ದಷ್ಟೇ ಒಂದು ಕಾಮೆಂಟ್ ಬಂತು ನನಗೆ, ಮೇಕ್ ಅ ಬ್ಲಾಗ್ ಇನ್ ಕೊಂಕಣಿ ಅಂತ ಹೇಳಿ. ಕೊಂಕಣಿಯಲ್ಲಿ ಬ್ಲಾಗ್ ಮಾಡಬೇಕಂತ. ಅವರಿಗೆ ಕನ್ನಡ ಅರ್ಥ ಆಗೋದಿಲ್ಲ, ಗೋವಾದವರು. ಸೊ ವಿಲ್ ಟ್ರೈ ಕೊಂಕಣಿಯಲ್ಲಿ ಮಾಡಿ. ಐ ಡೋಂಟ್ ನೋ, ಲೈಕ್ ಮೋಸ್ಟ್ ಆಫ್ ದ ಸಬ್ಸ್ಕ್ರೈಬರ್ಸ್ ಆರ್ ಕ್ರಿಶ್ಚಿಯನ್. ಅವ್ರಿಗೆ ಅರ್ಥ ಆಗ್ತದೆ ನಾವು ಮಾತಾಡಿದ್ದು. ಯಾರಿಗೆ ಕೊಂಕಣಿ ಅರ್ಥ ಆಗೋದಿಲ್ಲ ಅವರಿಗೆ ಎಂತ ಮಾಡೋದು ಅಂತ ಗೊತ್ತಿಲ್ಲ. ಬಟ್ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಯಾವತ್ತಾದರೂ ಟೈಮ್ ಸಿಕ್ಕಿದ್ರೆ ಕೊಂಕಣಿಯಲ್ಲಿ ಅವ್ರು ಮಾಡ್ತೇವೆ. ಓಕೆ, ಸೊ ನಮ್ಮದು ಊಟ ಎಲ್ಲ ಆಯಿತು. ಆ್ಯಂಡ್ ನಾವಿಲ್ಲಿ ಹೇಗೋ ಭಟ್ಕಳ ತನಕ ಬಂದಿದ್ದೀವಿ. ಇಲ್ಲಿ ಭಟ್ಕಳ ಬಜಾರ್ ಉಂಟಲ್ಲ, ಸೊ ಇನ್ನೊಂದ್ಸತಿ ರೌಂಡ್ ಹಾಕಿ ಒಂದು ರೌಂಡ್ ಹಾಕಿ ಹೋಗುವ ಅಂತ ಹೇಳಿ ಬಂದಿದ್ದೀವಿ. ಆ್ಯಂಡ್ ಸೊ ಲೆಟ್ಸ್ ಗೆಟ್ ಡೌನ್. ಬಜಾರ್ ಒಳಗೆ ಹೋಗಿದ ತಕ್ಷಣವೇ ಸುಮಾರು ಸ್ಟೋರ್ಸ್ ನೋಡ್ಲಿಕ್ಕೆ ಸಿಕ್ತು. ಒಂದೊಂದಾಗಿ ನಾವು ವಿಸಿಟ್ ಮಾಡಿದ್ವಿ. ಆ್ಯಂಡ್ ಲಾಸ್ಟಿಗೆ ಒಂದು ಪರ್ಫ್ಯೂಮ್ಸ್ನ ತಗೊಂಡು ಹೋಗುವ ಅಂತ ಹೇಳಿ ಒಳಗೆ ಹೋದ್ವಿ. ಅಲ್ಲಿ 2 ಟೈಪ್ಸ್ ಪರ್ಫ್ಯೂಮ್ನ ಸೆಲೆಕ್ಟ್ ಮಾಡಿದ್ವಿ. ಆ್ಯಂಡ್ ಆಮೇಲೆ ಸೀದಾ ಮನೆಗೆ ಹೋದ್ವಿ. ಓಕೆ, ಸೊ ನಮ್ಮದು ಶಾಪಿಂಗ್ ಎಲ್ಲ ಆಯಿತು. ಒಮ್ಮೆ ಮೀನು ತಗೊಳ್ಲಿಕ್ಕೆ ಉಂಟಲ್ಲ, ಮತ್ತೆ ನಿಮ್ಮ ಎಂತ ಅದು ಈಗಲ್ ಮೀನು ಬೇಡ ಅಂದರೆ ಈಗ ಟೈಮ್ ಈಸ್ 4:30. ಸೊ ಈಗ ಮನೆಗೆ ಹೊರಡ್ತಿದ್ದೀವಿ ನಾವು. ಸೊ ಮನೆಗೆ ಹೋಗಿ ಸಿಗ್ತೀವಿ. ನಾವು ಸಾಸ್ತಾನ್ ಬಂದಿದ್ದೀವಿ. ಫಿಶ್ ತಗೊಂಬಂದು ನೋಡಿ, ಇಲ್ಲಿ ನೋಡಿ. ಆ್ಯಂಡ್ ಓವರ್ ಹಿಯರ್ ಟು. ಆ್ಯಂಡ್ ಇಲ್ಲಿ ಕೂಡ ಕೆಳಗೆ ಕೂಡ ಉಂಟು. ಇಲ್ಲಿ ಕಟ್ ಮಾಡ್ತಿದ್ದಾರೆ ಮೀನು. ಆ್ಯಂಡ್ ಅಲ್ಲಿ ನೋಡಿ ಒಬ್ಬ. ನಮಗೆ ಸಾಕಾಗಿದೆ, ಅದಕ್ಕೆ ಒಬ್ಬೊಬ್ರು ಇದು ಮಾತು ಕೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಒಬ್ಬರಿಗೆ. ಅವರಿಗೆ ಅವರ ನಾಯಿಯ ಚಿಂತೆ ಆಗ್ತುಂಟು ಆಗದಿಂದ, ನನ್ನ ಚೇರು ಎಂತ ಮಾಡ್ತುಂಟು ಅಂತ ಹೇಳಿ. ಆದ್ದರಿಂದ ಕ್ಯಾಮರಾ ನೋಡು, ಕ್ಯಾಮರಾ ನೋಡು, ಕ್ಯಾಮರಾ ನೋಡು. ಆ್ಯಕ್ಚುಲಿ ಕ್ಯಾಮರಾ ಆಫ್ಲೈನ್ ಅಂತ ತೋರಿಸ್ತು, ನೆಟ್ವರ್ಕ್ ಇಶ್ಯೂಸ್. ಒಂದ್ಸತಿ ನೋಡಿದೆ, ಮಾತಾಡಿದೆ ಇದು ಮೈಕ್ರೋಫೋನಿಂದಾನೆ. 1-2 ಸತಿ ಕಿರ್ಚಿದ. ಅದನ್ನು ಕೇಳಿ ನನ್ನ ಅಮ್ಮನಿಗೆ ಬೇಜಾರಾಯ್ತು ಸ್ವಲ್ಪ. ಪುನಃ ಕ್ಯಾಮರಾ ನೋಡು, ಅದು ಕ್ಯಾಮರಾ ಆಫ್ಲೈನ್ ತೋರಿಸ್ತಿತ್ತು ಅಂದರೆ. ಓಕೆ, ಸೊ ನಾನು ಮನೆಗೆ ರೀಚ್ ಆದೆ. ಆ್ಯಂಡ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ಆಬ್ವಿಯಸ್ಲಿ ಹೋಗೋದು ಪ್ಲ್ಯಾನ್ ಫ್ಲಾಪ್ ಆಯಿತು. ಬಿಕಾಸ್ ಎಲ್ಲೋ ಹೋಗಬೇಕಾಗಿತ್ತು, ಎಲ್ಲೋ ಹೋಗಿ ಬಂದ್ವಿ ನಾವು. ವಿತ್ ನೋ ವರೀಸ್.
ಹೋಗಿ ಬಂದ್ವಿ, ಎಂಜಾಯ್ ಮಾಡಿದ್ವಿ, ಅಷ್ಟೇ ಸಾಕು. ಸೊ ಸಿಗೋಣ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಬಾಯ್.